ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ನಮಸ್ಕಾರ. ಇಲ್ಲೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಹುಲಕೋಟಿ ಗದಗ್ ಇಲ್ಲಿ ಬೇಕಾಗಿದ್ದಾರೆ ಅಂತೆ ಇಲ್ಲಿ ನೀವು ಗಮನಿಸಬಹುದು. ನಮ್ಮ ಸಂಸ್ಥೆಯಡಿ ನಡೆಯುತ್ತಿರುವ ಅನುದಾನಿತ ಪ್ರೌಢಶಾಲೆ ವಯೋನಿವೃತ್ತಿಯಿಂದ ಮತ್ತು ಪದೋನಿವೃತ್ತಿಯಿಂದ ಖಾಲಿ ಇರುವ 2 ಸಹ ಶಿಕ್ಷಕರ ಹುದ್ದೆಗೆ ಇವರು ಮಾನ್ಯ ಆಯುಕ್ತರ ಶಿಕ್ಷಣ ಅನುಮತಿ ಆಧಾರದ ಮೇಲೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ರಿ. ಇಲ್ಲಿ ಹುದ್ದೆಗಳನ್ನು ನಾವು ನೋಡೋಣ. ಯಾವ ಹುದ್ದೆಗಳ ನೇಮಕಾತಿ ಅಂದರೆ ನೋಡಿ, ಶಾಲೆ ಹೆಸರು ಇನಾಮತಿ ಪ್ರೌಢಶಾಲೆ ಕುರ್ತಕೋಟಿ ತಾಲೂಕು ಜಿಲ್ಲಾ ಗದಗ್. ಸಹ ಶಿಕ್ಷಕರು ಸಮಾಜ ವಿಜ್ಞಾನ, ಮಾಧ್ಯಮ ಕನ್ನಡ, ವಿದ್ಯಾರ್ಥಿ BA ಆಗಿರಬೇಕು. ಮೀಸಲಾತಿ ಸೂಚ್ಯಂಕ ಇಲ್ಲಿ ಪ್ರವರ್ಗ 2A ಗ್ರಾಮೀಣ ಅಭ್ಯರ್ಥಿಗೆ ನೀಡಲಾಗಿದೆ. ವೇತನ 33,450ರಿಂದ 62,000 ವೇತನ ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಹುದ್ದೆ ಇನಾಮತಿ ಪ್ರೌಢಶಾಲೆ ಕುರ್ತಕೋಟಿ ಜಿಲ್ಲಾ ಗದಗ್. ಅಲ್ಲಿ ಸಹ ಶಿಕ್ಷಕ ಕನ್ನಡ ಸಹ ಶಿಕ್ಷಕ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮಾಧ್ಯಮ ಕನ್ನಡ, BA ಆಗಿರಬೇಕು. ಸಾಮಾನ್ಯ ಮಾಜಿ ಸೈನಿಕ ಅಭ್ಯರ್ಥಿಗೆ ಮೀಸಲಾತಿ ನೀಡಲಾಗಿದೆ. ಜೊತೆಗೆ ಇಲ್ಲಿ ವೇತನ ಕೂಡ ನೀವು ನೋಡಬಹುದು. ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅಧ್ಯಕ್ಷರು ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಹುಲಕೋಟಿ ಗದಗ್ ಇವರ ಹೆಸರಿನಲ್ಲಿ ₹1,000 ಡಿಡಿಗಳನ್ನು ತುಂಬಿ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಜೊತೆಗೆ ಇದು 21 ದಿನಗಳಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ನೀವು ಇಲ್ಲಿ ಯಾರ ಹೆಸರಿಗೆ ಅರ್ಜಿಯನ್ನು ಸಲ್ಲಿಸಬೇಕೆಂದರೆ ಅಧ್ಯಕ್ಷರು ಹುಲಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ನಿಯಮಿತ ಗದಗ್ KH ಪಾಟೀಲ್ ಕ್ರೀಡಾಂಗಣ ಹತ್ತಿರ 582101 ಈ ವಿಳಾಸಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು. ಜೊತೆಗೆ ಇನ್ನೊಂದು ಪ್ರತಿಯನ್ನು ನೀವು ಇಲ್ಲಿ ಒಬ್ಬ ನಿರ್ದೇಶಕರು ಸಾರ್ವ ಶಿಕ್ಷಣ ಇಲಾಖೆ ಗದಗ್ ಇವರಿಗೆ ಇನ್ನೊಂದು ಪ್ರತಿಯನ್ನು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯವರಿಗೆ ನೀವು ಭೇಟಿಯಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಶ್ರೀ ಸತ್ಯ ಸಾಯಿ ಎಜುಕೇಷನ್ ಟ್ರಸ್ಟ್ ಕರ್ನಾಟಕ. ಇದು ಧಾರವಾಡದಲ್ಲಿ ಕಂಡುಬರುವಂಥ ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಡಿಗ್ರಿ ಕಾಲೇಜ್ಗಳಿಗೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಿನ್ಸಿಪಲ್ ಡಿಗ್ರಿ ಕಾಲೇಜಿಗೆ ನೇಮಕಾತಿ. ಇಲ್ಲಿ ನೀವು MCA, BSc ಅಥವಾ MTech ಅಥವಾ PhD ಮಾಡಿದಂಥ ಅಭ್ಯರ್ಥಿಗಳು ಎನಿ ಮಾಸ್ಟರ್ನಲ್ಲಿ ನೀವು 5 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಒಳ್ಳೆಯ ಎಕ್ಸಲೆಂಟ್ ಇಂಗ್ಲೀಷ್ ಜ್ಞಾನವು ಕೂಡ ನಿಮಗೆ ಇರಬೇಕಾಗುತ್ತದೆ ಅಂತ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಸ್ಟೂಡೆಂಟ್ ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ನೀವು ಅನುಭವವನ್ನು ಕೂಡ ಇಲ್ಲಿ ಹೊಂದಿರಬೇಕಾಗುತ್ತದೆ. PhD ಅಂದರೆ ಇಲ್ಲಿ PhD ಕೂಡ ಇಲ್ಲಿ ಕಂಪಲ್ಸರಿ ಕೂಡ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. BC ಡಿಗ್ರಿ ಕಾಲೇಜ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು MCA, BSc, CSc ಅಥವಾ MTech ಅಥವಾ PhD ಆಗಿರಬೇಕು. ನಂತರ BCom ಡಿಗ್ರಿ ಕಾಲೇಜ್ ಕೂಡ ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ. ಅಲ್ಲಿ ನೀವು MCom ಮತ್ತು ಎಕ್ಸಲೆಂಟ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಕೂಡ ಹೊಂದಿರಬೇಕು. ಜೊತೆಗೆ 5 ವರ್ಷದ ಅನುಭವವನ್ನು ಕೂಡ ಇಲ್ಲಿ ಹೊಂದಿರಬೇಕಾಗುತ್ತದೆ. ಅದೇ ರೀತಿಯಾಗಿ ನೋಡಬಹುದು ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ಡಿಪ್ಲೊಮೊ ಇನ್ ಬ್ಯಾಚುಲರ್ ಆಫ್ ಡಿಗ್ರಿ ಕಂಪ್ಯೂಟರ್ ಸೈನ್ಸ್ ಹೊಂದಿರಬೇಕು. ಜೊತೆಗೆ ಅನುಭವವನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ಆಸಕ್ತಿ ಅಭ್ಯರ್ಥಿಗೂ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಹಾಸ್ಟೆಲ್ ಅಡ್ಮಿನಿಸ್ಟ್ರೇಷನ್ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫುಲ್ ಟೈಮ್ ಮತ್ತು ಡೇ ಟೈಮ್ ಒಂದು ಹುದ್ದೆಗೆ ನೇಮಕಾತಿ. ಎನಿ ಡಿಗ್ರಿ ವಿತ್ 2 ರಿಂದ 3 ವರ್ಷದ ಇರುವಂಥ ಅಭ್ಯರ್ಥಿಯು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್ ಇದೆ. ಈ ಇಮೇಲ್ ಮೂಲಕ ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಸೆಂಡ್ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಕಾಂಟ್ಯಾಕ್ಟ್ ನಂಬರ್ ಕೂಡ ಇಡ್ತಾ ಇದ್ದಾರೆ. ಇವುಗಳ ಮುಖಾಂತರ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ರೀತಿಯಾಗಿ ಶ್ರೀ ಶಿವಲಿಂಗೇಶ್ವರ ಕಂಪ್ಯೂಟರ್ ಸೈನ್ಸ್ ಹಾವೇರಿ ಬೇಕಾಗಿದ್ದಾರೆ ಅಂತ ನೇರ ಸಂದರ್ಶನ ಮುಖಾಂತರ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಕೆಳಗಿನ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. MCom, BCom ಆಗಿರಬೇಕು ಅಂತ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಕೌನ್ಸಿಲರ್ ಹುದ್ದೆಗೆ ಎನಿ ಡಿಗ್ರಿ ಆದಂಥ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸಬಹುದು. CCTV ಬಯೋಮೆಟ್ರಿಕ್ ಇಂಜಿನಿಯರ್ ಹುದ್ದೆಗೆ MCA, ಡಿಪ್ಲೊಮೊ, IT ಎನಿ ಡಿಗ್ರಿ ಮಾಡೋಂಥ ಮತ್ತು ಫ್ರೆಷರ್ ಕೂಡ ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಇಂಜಿನಿಯರಿಂಗ್ ಇಲ್ಲಿ ಕೂಡ BE, MCA, BCA ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಟೀಚಿಂಗ್ ಫ್ಯಾಕಲ್ಟಿ ಹುದ್ದೆಗೆ ಕೂಡ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. BE, MCA, BCA, ಡಿಪ್ಲೊಮೊ ಹೀಗೆ ಎನಿ ಪದವಿಯನ್ನು ಹೊಂದಿದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಮಲ್ಟಿ ಬೋರ್ಡ್ ಔಟ್ಲೆಟ್ ನೆಟ್ ಇಂಟರ್ನಲ್ ಸೇಲ್ಸ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ಫ್ರೆಷರ್ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಅನುಭವದ ಆಧಾರದ ಮೇಲೆ ನಿಮಗೆ ಅಲ್ಲಿ ವೇತನ ಕೂಡ ನೀಡ್ತಾ ಇದ್ದಾರೆ. 10 ದಿನಗಳೊಳಗಾಗಿ ನೀವು ಈ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಕಳಿಸಬೇಕು. ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನೀಡ್ತಾ ಇದ್ದಾರೆ. ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಆಯ್ಕೆಯಾದ ಅಭ್ಯರ್ಥಿಗೆ ನೇರ ಸಂದರ್ಶನ ಮುಖಾಂತರ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 25/5/2022 ನೇರ ಸಂದರ್ಶನ ಮುಖಾಂತರ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತರು ಅಭ್ಯರ್ಥಿಗಳು ಈ ಕೂಡಲೇ ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು.
ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸಾಲಿಮಠ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಹಳಿಯಾಳ್ ರೋಡ್, ಮನ್ಸೂರ್ ಕ್ರಾಸ್, ಧಾರವಾಡದಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ನೇಮಕಾತಿ ಫಾರ್ ನರ್ಸರಿ ಮತ್ತು ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ಗಳಿಗೆ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಸಬ್ಜೆಕ್ಟ್ ಇಲ್ಲಿ ಸೈನ್ಸ್ ಟೀಚರ್ಗೆ PCM ಮತ್ತು CPZ ಆಗಿರಬೇಕು. ಮ್ಯಾಥಮೆಟಿಕ್ಸ್ಗೆ ಇಲ್ಲಿ BSc BEd ಆಗಿರಬೇಕು. ಸೋಷಿಯಲ್ ಸೈನ್ಸ್ಗೆ ಇಲ್ಲಿ ಕನ್ನಡ ಟೀಚರ್ಗೆ ಇಲ್ಲಿ ಇಂಗ್ಲೀಷ್ EVS BA BEd ಆಗಿರಬೇಕು. ಮತ್ತು ಪ್ರೈಮರಿ ಟೀಚರ್ಗಳಿಗೆ ಕೂಡ DEd ಅಥವಾ NTC ಆಗಿರಬೇಕು. ಕಂಪ್ಯೂಟರ್ ಟೀಚರ್ ಎನಿ ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೆಜ್ ಇರುವಂಥ ಅಭ್ಯರ್ಥಿಗಳು ಮತ್ತು ಡ್ರಾಯಿಂಗ್ ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಗಳು ಮಹಿಳಾ ಅಟೆಂಡರ್ ಹುದ್ದೆಗಳು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಬಯೋಡೇಟಾ ಮುಖಾಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮುಖಾಂತರ ನೀವು ಈ ಒಂದು ಫೋಟೋ ಮತ್ತು ವಾಟ್ಸಪ್ ನಂಬರ್ ಮುಖಾಂತರವಾಗಿ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. KLE ಸಂಸ್ಥೆ ಬೆಳಗಾವಿ ಕರ್ನಾಟಕದಲ್ಲಿ. ಇಲ್ಲಿ ಕೆಲವೊಂದಿಷ್ಟು ಶಾಲಾ ಕಾಲೇಜುಗಳಿಗೆ ಶಿಕ್ಷಕ ಮತ್ತು ಉಪನ್ಯಾಸಕ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ಪ್ರೌಢಶಾಲೆ ಮತ್ತು ಸಹಶಿಕ್ಷಕ ಹುದ್ದೆಗಳಿಗೆ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಕನ್ನಡ ಭಾಷಾ ಶಿಕ್ಷಕರು BA BEd ಆಗಿರಬೇಕು. ಪ್ರೌಢಶಾಲೆಯ ಹೆಸರು ರಾಣೆಬೆನ್ನೂರು ಮತ್ತು ಕೇರೂರು. ನಂತರ ಇಲ್ಲಿ ಇಂಗ್ಲೀಷ್ ಭಾಷಾ ಶಿಕ್ಷಕರು BA BEd ಆಗಿರಬೇಕು. ಅಂಕಲಿ, ಕೇರೂರು, ಧಾರವಾಡದಲ್ಲಿ ಶಿಕ್ಷಕರ ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿ. ಪ್ರಾಥಮಿಕ ಶಾಲೆಯಲ್ಲಿ ಕೇರೂರದಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹಿಂದಿ ಭಾಷಾ ಶಿಕ್ಷಕರು BA BEd. ಪ್ರೌಢಶಾಲೆಯ ಸ್ಥಳ ಗಳತಗ, ಧಾರವಾಡ, ಅಂಕೋಲಾದಲ್ಲಿ. ಪ್ರಾಥಮಿಕ ಶಾಲೆ ರಾಣೆಬೆನ್ನೂರು, ಹುಬ್ಬಳ್ಳಿಯಲ್ಲಿ ನೇಮಕಾತಿ ನಡೀತಾ ಇದೆ. ಗಣಿತ ಶಿಕ್ಷಕರು BSc BEd ಮತ್ತು PCMನಲ್ಲಿ ಅಧ್ಯಯನ ಮಾಡಿರಬೇಕು. ಇಲ್ಲಿ ಗಳತಗ, ಧಾರವಾಡ, ಅಂಕೋಲಾ, ಬೆಳಗಾವಿ. ನಂತರ ವಿಜ್ಞಾನ ಶಿಕ್ಷಕರು BSc BEd ಆಗಿರಬೇಕು. CPZನಲ್ಲಿ ಅಧ್ಯಯನ ಮಾಡಿರಬೇಕು. ಕೇರೂರು, ಹುಬ್ಬಳ್ಳಿ. ಪ್ರಾಥಮಿಕ ಶಾಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ನೇಮಕಾತಿ ನಡೀತಾ ಇದೆ. ಸಮಾಜ ವಿಜ್ಞಾನ ಶಿಕ್ಷಕರು BA BEd. ರಾಣೆಬೆನ್ನೂರು. ಪ್ರೌಢಶಾಲೆಯ ಇರುವ ಸ್ಥಳ ರಾಣೆಬೆನ್ನೂರು, ಯಡ್ರಾವ, ಮಹಾಲಿಂಗಪುರ. ಪ್ರಾಥಮಿಕ ಶಾಲೆಯ ಸ್ಥಳ ನಿಪ್ಪಾಣಿ. ದೈಹಿಕ ಶಿಕ್ಷಕರು BPEd ಅಥವಾ SCPEd ಆಗಿರಬೇಕು. ಕೇರೂರು, ಧಾರವಾಡ, ಕೇರೂರು. ಕಂಪ್ಯೂಟರ್ ಶಿಕ್ಷಕರು ಡಿಪ್ಲೊಮೊ BCA MCA ಆಗಿರಬೇಕು. ಅಂಕಲಿ. ಚಿತ್ರಕಲಾ ಶಿಕ್ಷಕರು ರಾಣೆಬೆನ್ನೂರು, ಯಡ್ರಾವ, ಹುಬ್ಬಳ್ಳಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೀವು ಗಮನಿಸಬಹುದು. ಇಲ್ಲಿ ಮುಖ್ಯ ವಿಷಯ ಅಂದರೆ ಅದೇ ರೀತಿಯಾಗಿ ಇಲ್ಲಿ ಶಿಕ್ಷಕರು DEd ಇಲ್ಲಿ ಹುಬ್ಬಳ್ಳಿ, ಸವದತ್ತಿ, ಮಾಲೂರಿನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮುಖ್ಯೋಪಾಧ್ಯಾಯಕರು BA BCA BEd 5 ವರ್ಷದ ಸೇವಾ ಅನ್ನುವಂಥ ಅಭ್ಯರ್ಥಿಗಳು ಗಳತಗ ಮತ್ತು ಮಹಾಲಿಂಗಪುರದಲ್ಲಿ ಕಾರ್ಯನಿರ್ವಹಿಸಲು ಕೂಡ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿ ಕೆಳಗಿನ QR ಕೋಡ್ ಮುಖಾಂತರ ನೀವು ಬಳಸಿ 17/5/2025 ಒಳಗಾಗಿ ನೀವು ಆನ್ಲೈನ್ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಸಂದರ್ಶನ ವಿವರ ನೋಡಬಹುದು. ಇಲ್ಲಿ ನೀವು ಸೋಮವಾರ 19 ಮೇ 2025 ಮುಂಜಾನೆ 10 ಗಂಟೆ. ಸ್ಥಳ KLE ಸಂಸ್ಥೆ, ಬಸವಪ್ರಭು ಕೋರೆ ಮಹಾವಿದ್ಯಾಲಯ, ಚಿಕ್ಕೋಡಿ. ನಂತರ ಇಲ್ಲಿ ಗುರುವಾರ 22 ಮೇ 2025 ಮುಂಜಾನೆ 10 ಗಂಟೆ. ಸ್ಥಳ KLE ಸಂಸ್ಥೆಯ HF ಕಟ್ಟಿಮನಿ ಪ್ರೌಢಶಾಲೆ, ವಿದ್ಯಾನಗರ, ಹುಬ್ಬಳ್ಳಿಯಲ್ಲಿ ಕೂಡ 2 ಸ್ಥಳಗಳಲ್ಲಿ ಕೂಡ ಇವರು ಇಂಟರ್ವ್ಯೂ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಈ ಒಂದು QR ಕೋಡ್ ಸ್ಕೋರ್ ಮುಖಾಂತರವಾಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಪ್ರಭಾಕರ್ ಕೋರೆ ಕಾರ್ಯಾಧ್ಯಕ್ಷ KLE ಸಂಸ್ಥೆ ಬೆಳಗಾವಿ ಇವರನ್ನು ಕೂಡ ನೀವು ಸಂಪರ್ಕಿಸಿ ಈ ಹುದ್ದೆಯ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಆಸಕ್ತ ಅಭ್ಯರ್ಥಿಗಳು ಈ ಕೂಡಲೇ ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಮತ್ತೊಂದು ಸಂಸ್ಥೆ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಶಾಂತ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಸಾವ್ಕಾರ್ ಲಾ ಕಾಲೇಜ್ ರಾಣೆಬೆನ್ನೂರು ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫಾಲೋವಿಂಗ್ ಕ್ಯಾಂಡಿಡೇಟ್ ರಿಕ್ರೂಟ್ ಸಾವ್ಕಾರ್ ಲಾ ಕಾಲೇಜ್ ರಾಣೆಬೆನ್ನೂರಲ್ಲಿ ನೇಮಕಾತಿ. ಇಲ್ಲಿ ಪ್ರಿನ್ಸಿಪಲ್ ಒಂದು ಹುದ್ದೆ ಆಗಿದೆ. ಈ ಒಂದು ಹುದ್ದೆಗೆ ನೀವು ಇಲ್ಲಿ ಪ್ರೊಫೆಷನ್ ಇನ್ ಲಾ ಇನ್ ವಿತ್ PhD 15 ವರ್ಷ ಅನುಭವ ಇರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಲಾ ಫ್ಯಾಕಲ್ಟಿ 2 ಹುದ್ದೆಗೆ ನೋಡಬಹುದು. ಇಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ 55% ನೀವು ಅಲ್ಲಿ ಪದವಿಯಲ್ಲಿ ಪ್ರಶಸ್ತಿ ಪಡೆದಿರಬೇಕು. ಜೊತೆಗೆ ಇಲ್ಲಿ ಕೆಸೆಟ್ ಅಥವಾ PhD ಮಾಡುವಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೀವು ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲಾತಿಗಳನ್ನು ನೀವು ಸೆಕ್ರೆಟರಿ ಸಾವ್ಕಾರ್ ಲಾ ಕಾಲೇಜ್, BP ರೋಡ್, ಬೇಸೈಡ್, STGIT ಕಾಲೇಜ್, ರಾಣೆಬೆನ್ನೂರು 581115 ಇವರಿಗೆ ನೀವು ಸಲ್ಲಿಸಬೇಕು. ಜೊತೆಗೆ ಇಮೇಲ್ ಮುಖಾಂತರ ಕೂಡ ನೀವು ಸಲ್ಲಿಸಬಹುದು. 28/5/2027 ಒಳಗಾಗಿ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಜೊತೆಗೆ ವಾಲ್ಕ್-ಇನ್ ಇಂಟರ್ವ್ಯೂ ಮುಖಾಂತರ ನಿಮ್ಮ ಇಮೇಲ್ಗೆ ಒಂದು ಡೇಟನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ನಂತರ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರವಾಗಿ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆದುಕೊಳ್ಳಬಹುದು.
ಓಂ ಶ್ರೀ ಮಂಜುನಾಥ ನಮಃ. ಒಂದು ಸಂಸ್ಥೆ ವತಿಯಿಂದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ಉಜಿರೆಯಲ್ಲಿ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ಗಳಿಗೆ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. STM ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ಉಜಿರೆ ದಕ್ಷಿಣ ಕನ್ನಡದಲ್ಲಿ ಒಂದು ನೇಮಕಾತಿ. ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂದರೆ ಏನು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಡಾಟಾ ಸೈನ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಹುದ್ದೆಗೆ ಇವರು ನೇಮಕಾತಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡೋಣ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಯಾವ ಡಿಪಾರ್ಟ್ಮೆಂಟಲ್ಲಿ ನೋಡೋಣ. ಇನ್ ಎಲೆಕ್ಟ್ರಿಕಲ್ ಮತ್ತು ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕ್ವಾಲಿಫಿಕೇಷನ್ ಕೂಡ ನೀವು ನೋಡಬಹುದು. ಆ್ಯಸ್ ಪರ್ ದ AICTE ನಾರ್ಮ್ ಅಂದರೆ ವಿಶ್ವವಿದ್ಯಾಲಯ ಆಧಾರದ ಮೇಲೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಟ್ರೈನ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ನೀವು BE ಅಥವಾ BBA ಅಥವಾ MTech ಅಥವಾ MBA ಮಾಡಿರಬೇಕು. ಮಿನಿಮಮ್ 2 ವರ್ಷ ಅನುಭವವನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ಎಕ್ಸಲೆಂಟ್ ಓರಲ್ ವಿತ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇವರು ಕೇಳ್ತಾ ಇದ್ದಾರೆ. ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನೀವು ಡಿಪ್ಲೊಮಾ ಇಂಜಿನಿಯರಿಂಗ್ ಮತ್ತು BSc ಫಿಸಿಕ್ಸಲ್ಲಿ ಅಧ್ಯಯನ ಕೂಡ ಮಾಡಿರಬೇಕಾಗುತ್ತದೆ. ಫೆಸಿಲಿಟೀಸ್ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಗುಡ್ ಸ್ಯಾಲ್ರಿ ಪ್ಯಾಕೇಜ್ ಮತ್ತು PF ಮತ್ತು ಬೆನಿಫಿಟ್ಸ್ ಕೂಡ ನೀಡ್ತಾ ಇದ್ದಾರೆ. ಮತ್ತು ಸ್ಟಾಫ್ ಕ್ವಾರ್ಟರ್ಸ್ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ಚಿಲ್ಡ್ರನ್ ಸಬ್ಸಿಡೀಸ್, ಮೆಡಿಕಲ್ ಕೇರ್ ಒಂದು ಇನ್ಸೂರೆನ್ಸ್ ಕೂಡ ಇವರು ನೀಡ್ತಾ ಇದ್ದಾರೆ. ಇನ್ಸ್ಟೆಂಟ್ ಕ್ಯಾಂಡಿಡೇಟ್ ಮೇ ಅಪ್ಲೈಡ್ ಇಮಿಡಿಯೇಟ್ಲಿ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಪ್ರಿನ್ಸಿಪಲ್ STM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್ ಕೂಡ ನೀಡ್ತಾ, ಈ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಸೆಂಡ್ ಮಾಡಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ ನಿರ್ದೇಶಕ ಕಚೇರಿ ಜಕ್ಕೂರು ಬೆಂಗಳೂರಲ್ಲಿ ಒಂದು ಸಂಸ್ಥೆ ಕಂಡುಬರುತ್ತದೆ. ಈ ಒಂದು ಸಂಸ್ಥೆಯಲ್ಲಿ ಮುಖ್ಯ ವಿಮಾನ ಬೋಧಕರು, ಉಪ ಮುಖ್ಯ ವಿಮಾನ ಬೋಧಕರು, ಫ್ಲೈಟ್ ಇನ್ಸ್ಟ್ರಕ್ಟರ್ ಮತ್ತು ಸೇಫ್ಟಿ ಮ್ಯಾನೇಜರ್ ಹುದ್ದೆಗಳಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊಟ್ಟ ಮೊದಲು ನೋಡೋಣ, ಮುಖ್ಯ ವಿಮಾನ ಬೋಧಕರ ಹುದ್ದೆಗೆ ಅರ್ಹತೆ. ಇಲ್ಲಿ ನೋಡಬಹುದು ನೀವು ಈ ಒಟ್ಟು ಒಂದು ಹುದ್ದೆಗೆ ನೇಮಕಾತಿ 67 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಗುತ್ತಿಗೆ ಅವಧಿ 3 ವರ್ಷ, ಸಂಚಿತ ವೇತನ ನೋಡಬಹುದು. 3,50,000 ರೂಪಾಯಿ ವೇತನ ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಉಪಮುಖ್ಯ ವಿಮಾನ ಬೋಧಕ ಹುದ್ದೆಗೆ ಅರ್ಹತೆ ಕೂಡ ನೋಡಬಹುದು. ಅದೇ ರೀತಿಯಾಗಿ ಇಲ್ಲಿ ಫ್ಲೈಟ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೇಫ್ಟಿ ಮ್ಯಾನೇಜರ್ ಹುದ್ದೆಗೆ ಅರ್ಹತೆಯನ್ನು ಕೂಡ ನೀಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡಿಕೊಂಡು ಅಪ್ಲೈ ಮಾಡಿ. ಈ ರೀತಿಯಾಗಿ ಈ ಒಂದು ಸಂಸ್ಥೆ ವತಿಯಿಂದ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿದಾರರು ಇಮೇಲ್ ಮುಖಾಂತರ ಮತ್ತು ಅಂಚೆ ಮೂಲಕ ಅರ್ಜಿಯನ್ನು ಕೂಡ ಇಲ್ಲಿ ನೀವು 23/5/2020 ಒಳಗಾಗಿ ನೀವು ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ ಜಕ್ಕೂರು ವಿಮಾನ ನಿಲ್ದಾಣ ಯಲಹಂಕದಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತದೆ. ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು, ಗಮನಿಸಬಹುದು. ಇಲ್ಲಿ ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರದಲ್ಲಿ ಈ ಒಂದು ನೇಮಕಾತಿ, ತಾಲೂಕು ನವಲಗುಂದ, ಜಿಲ್ಲಾ ಧಾರವಾಡ ಇದರಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು, ಶಿಕ್ಷಕರು ಅನೇಕ ಶಿಕ್ಷಕ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ದೈ ಶಿಕ್ಷಣ ಆಗಿರ್ಬೋದು, ಹೀಗೆ ಹಲವಾರು ಶಿಕ್ಷಕರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಬೋದು. ಹೇಗೆಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ಈ ಒಂದು ನೇಮಕಾತಿ ನಡೀತಾ ಇದೆ, ನೀವು ಇಲ್ಲಿ ಗಮನಿಸಬಹುದು. ದ NLE ಸೊಸೈಟಿ ವತಿಯಿಂದ ರೋಟ್ರಿ ಸ್ಕೂಲ್ ಕಾಲೇಜಸ್ ಹುಬ್ಬಳ್ಳಿಯಿಂದ ಓನ್ಲಿ ಫ್ಯೂ ಸೀಟ್ ಲೆಫ್ಟ್ ಹರಿ ಆಫ್ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು, ಸ್ಕೂಲ್ ನೇಮ್ ರೋಟ್ರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಇಲ್ಲಿ ಸ್ಟೇಟ್ ಸಿಲೆಬಸ್, ಇಲ್ಲಿ ದೇಶಪಾಂಡೆ ನಗರ ಮತ್ತು ಹುಬ್ಬಳ್ಳಿಯಲ್ಲಿ ವೇಕೆನ್ಸಿ ಖಾಲಿ ಇವೆ. ಇಲ್ಲಿ ಪ್ಲೇ ಹೋಮ್, ನರ್ಸರಿ, LKG ಮತ್ತು UKG ಸ್ಟ್ಯಾಂಡರ್ಡ್ ಇಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ NR ದೇಸಾಯಿ ರೋಟ್ರಿ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಇಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾವೆ. ಡಾಕ್ಟರ್ GV ಜೋಶಿ ರೋಟ್ರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ರೋಟ್ರಿ ಪಬ್ಲಿಕ್ ಸ್ಕೂಲ್ CBSC ಆದರ್ಶ ನಗರ ಹುಬ್ಬಳ್ಳಿ. ಈ ರೀತಿಯಾಗಿ ಇಲ್ಲಿ ಕೆಲವೊಂದಿಷ್ಟು ಅಡ್ಮಿಷನ್ಗಳಿಗೆ ಇವರು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಅಡ್ಮಿಷನ್ ಕೂಡ ನೀವು ಇಲ್ಲಿ ಮಾಡಿಸ್ಬೋದು. ದ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಫಾರ್ ದ ಸೆಂಟರ್ ವತಿಯಿಂದ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ನೀವು, ಇಲ್ಲಿ ವೈಸ್ ಪ್ರಿನ್ಸಿಪಲ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇವರು MTech ಮತ್ತು ಜಿಯೋಗ್ರಫಿಯಲ್ಲಿ ಮಾಡಿದಂಥ ಅಭ್ಯರ್ಥಿಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆ ನೋಡೋಣ. ಹುದ್ದೆಯಲ್ಲಿ ನೋಡಿ ನೀವು ಗಮನಿಸಬಹುದು, ವೈಸ್ ಪ್ರಿನ್ಸಿಪಾಲ್ ಒಂದು ಹುದ್ದೆ, PhD ವಿತ್ 15 ವರ್ಷ ಅನುಭವ ಇರಬೇಕು. ಇದಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ 2 ಹುದ್ದೆ, PhD ಮತ್ತು 8 ವರ್ಷದ ಅನುಭವ ಇರಬೇಕು. ಅದೇ ರೀತಿಯಾಗಿ AICTE ಇಂದ ಎಲ್ಲ
ಎಲ್ಲ ಷರತ್ತುಗಳಿಗೆ ಒಳಪಟ್ಟಂಥ ಅಭ್ಯರ್ಥಿ ಈ ಹುದ್ದೆಗೆ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ನೋಡಬಹುದು ಇಲ್ಲಿ PhD ಕೂಡ ಇವರು ಕಂಪಲ್ಸರಿ ಕೂಡ 3 ವರ್ಷದ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ನೀವು ಇಲ್ಲಿ ಕಾರ್ಯನಿರ್ವಹಿಸಬೇಕು. ಜೊತೆಗೆ 5 ವರ್ಷ ನೀವು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಿಮಗೆ ಜ್ಞಾನ ಕೂಡ ಇರಬೇಕು. ಇಲ್ಲಿ PhD ಇನ್ ರಿವೆಲೆಂಟ್ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿರಬೇಕು. ಜೊತೆಗೆ ಇಲ್ಲಿ ನೀವು PhD BTech ಅಥವಾ ME MTechನಲ್ಲಿ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ವೈಸ್ ಪ್ರಿನ್ಸಿಪಲ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ನಿಮ್ಮ ಒಂದು ರೆಸ್ಯೂಮನ್ನು ಈ ಒಂದು ಇಮೇಲ್ಗೆ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ಜೊತೆಗೆ ಆ ಸಂಸ್ಥೆಯ ಒಂದು ವೆಬ್ಸೈಟ್ ಕೂಡ ಇದೆ. ಇದ್ರ ಮುಖಾಂತರ ನೀವು ಚೆಕ್ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಮತ್ತೊಂದು ಶಾಲೆಯಲ್ಲಿ ಇದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ನೀವು ಇಲ್ಲಿ SN ಗಾಂಧಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಶಿರೋಳ ಟೀಚರ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ LKG UKG ಟೀಚರ್ 6 ಹುದ್ದೆ, ಇಂಗ್ಲೀಷ್ ಟೀಚರ್ 2 ಹುದ್ದೆ, ಕನ್ನಡ ಟೀಚರ್ 1 ಹುದ್ದೆ, ಹಿಂದಿ ಟೀಚರ್ 1, ಮ್ಯಾಥ್ಸ್ ಟೀಚರ್ 1, ಸೈನ್ಸ್ ಟೀಚರ್ 1, ಸೋಷಿಯಲ್ ಸೈನ್ಸ್ ಟೀಚರ್ಸ್ 1, ಕಂಪ್ಯೂಟರ್ ಟೀಚರ್ ಎನಿ ಡಿಗ್ರಿ ಮತ್ತು ಆದಂಥ ಅಭ್ಯರ್ಥಿಗಳು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಕರೆ ಮಾಡಿ. ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್ ಕೂಡ, ಈ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಸೆಂಡ್ ಮಾಡಬೇಕು. ವಾಲ್ಕೆ ಇಂಟರ್ವ್ಯೂ ನಿಮಗೆ ಇದೇ 17 ಏಪ್ರಿಲ್ 2025 11 AM to 1 ತನಕ ಇವರು ನಿಮಗೆ ನೀಡ್ತಾ ಇದ್ದಾರೆ. ದಿ ರಾಯಲ್ ಎಜುಕೇಷನ್ ಅಕಾಡೆಮಿ ಕಾರಟಗಿ ರೋಡ್ ಸವಣೂರದಲ್ಲಿ ಶಿಕ್ಷಕರು ಬೇಕಾಗಿದ್ದಾರೆ. ವಿಷಯ ನೋಡಬಹುದು ಗಣಿತ, ವಿಜ್ಞಾನ, ಇಂಗ್ಲೀಷ್ ಬೋಧನೆಗೆ ನೇರ ಸಂದರ್ಶನ. ನಿಮ್ಮ ಪರಿಚಯವನ್ನು ಕೂಡ ನೀವು ಇಲ್ಲಿ ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕರೆ ಮಾಡಿ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಟೀಚರ್ಸ್ಗಳಿಗೆ ಫಾರ್ ಹೈಸ್ಕೂಲ್ ಸೆಕ್ಷನ್ಗಳಿಗೆ ಒಂದು ನೇಮಕಾತಿ. ಸೈನ್ಸ್ಗೆ BSc MSc B.Ed ಮತ್ತು M.Ed ಆಗಿರಬೇಕು 4 ಹುದ್ದೆ. ಮ್ಯಾಥಮೆಟಿಕ್ಸ್ನಲ್ಲಿ BSc MSc ಮತ್ತು B.Ed ಮತ್ತು M.Ed ಆಗಿರಬೇಕು 4 ಹುದ್ದೆ. ಸೋಷಿಯಲ್ ಸೈನ್ಸ್ ಟೀಚರ್ಗೆ ಇಲ್ಲಿ BA MA ಅಥವಾ B.Ed M.Ed ಆಗಿರಬೇಕು 2 ಹುದ್ದೆ. ಅಪ್ಲಿಕೇಶನ್ ಕೂಡ ನೀವು ಇಲ್ಲಿ ವಾಟ್ಸಪ್ ಮುಖಾಂತರವಾಗಿ ನಿಮ್ಮ ಇತ್ತೀಚಿನ ಪವನ್ ಪಬ್ಲಿಕ್ ಸ್ಕೂಲ್ ನೇಮಕಾತಿ ಮಾಡ್ಕೊತಾ ಇದ್ದಾರೆ. 11th ಗಣೇಶ್ ನಗರ್ ಓಲ್ಡ್ ಹುಬ್ಬಳ್ಳಿಯಲ್ಲಿ ಇದು ಸ್ಕೂಲ್ ಕಂಡು ಬರ್ತದೆ. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ನೀವು ಪಡೆಯಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.